ನಮಸ್ತೆ ಆತ್ಮೀಯ ಸ್ನೇಹಿತರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ BA 6ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನ್ವಯ ಆಗುವಂತೆ ಇಲ್ಲಿ ಪಠ್ಯಕ್ರಮವನ್ನು ಇಟ್ಟಿರುವಂಥದ್ದು. ಈಗಾಗಲೇ BA 5ನೇ ಸೆಮಿಸ್ಟರ್ನಲ್ಲಿ ನೀವು 3 ಪತ್ರಿಕೆಗಳನ್ನು ಅಭ್ಯಾಸ ಮಾಡಿದ್ದೀರಿ. DSC 9, 10 ಮತ್ತು 11 ಅಂತ. ಈ ಒಂದು BA 6ನೇ ಸೆಮಿಸ್ಟರ್ಲೂ ಕೂಡ ಮತ್ತೆ 3 ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡ್ತೀರಿ. DSC 12, 13 ಮತ್ತು 14 ಅಂತ 3 ಪತ್ರಿಕೆಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು DSC 12 ಪತ್ರಿಕೆ, ಕನ್ನಡ ವ್ಯಾಕರಣ ಪರಂಪರೆ, ಶಬ್ದಮಣಿ ದರ್ಪಣ. ಈ ಹಿಂದೆ ಕೂಡ ನೀವು 5ನೇ ಸೆಮಿಸ್ಟರ್ನಲ್ಲಿ ಕನ್ನಡ ವ್ಯಾಕರಣ ಪರಂಪರೆಗೆ ಸಂಬಂಧಪಟ್ಟಂಗೆ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಅಭ್ಯಾಸ ಮಾಡಿದ್ದೀರಿ. ಅದರಲ್ಲಿ ಶುದ್ಧಿಕೆಗಳಾಗಿರ್ಬೋದು, ಸಂಧಿ ಪ್ರಕರಣ ಆಗಿರ್ಬೋದು, ನಾಮ ಪ್ರಕರಣ ಆಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳು, ವಚನಗಳು, ಹೀಗೆ ಸಾಕಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ಒಂದು ಸೆಮಿಸ್ಟ್ರಲ್ಲಿ 6ನೇ ಸೆಮಿಸ್ಟರ್ನಲ್ಲಿ ಶಬ್ದಮಣಿ ದರ್ಪಣದ ಮುಂದುವರೆದ ಪ್ರಕರಣಗಳನ್ನು ಕುರಿತೇನು ಅಂದರೆ ದೀರ್ಘವಾಗಿ ಅಭ್ಯಾಸ ಮಾಡಲಿದ್ದೀರಿ. 6ನೇ ಸೆಮಿಸ್ಟರ್ನ DSC 12 ಪತ್ರಿಕೆಗೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಏನಿದೆ ಅಂತ ನೋಡೋಣ. ಘಟಕ 1 ಕನ್ನಡ ವ್ಯಾಕರಣ ಪರಂಪರೆ ಆಧುನಿಕ ಚಿಂತನೆಗಳು ಅಂತ. ಈ ಹಿಂದೆ ನಾವು 5ನೇ ಸೆಮಿಸ್ಟರ್ನಲ್ಲಿ ಪ್ರಾಚೀನ ಕನ್ನಡ ವ್ಯಾಕರಣ ಕೃತಿಗಳು ಯಾವುವು ಅಂತ, ಅದೇ ಶಬ್ದಾನುಶಾಸನ, ಶಬ್ದಸ್ಮೃತಿ, ಶಬ್ದಮಣಿ ದರ್ಪಣ, ಇವುಗಳನ್ನೆಲ್ಲ ಕುರಿತು ಅಧ್ಯಯನ ಮಾಡಿದ್ದೀವಿ. ಆಧುನಿಕ ಸಂದರ್ಭದಲ್ಲಿ ಮತ್ಯಾವೆಲ್ಲ ಹೊಸ ಹೊಸ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು ರಚನೆ ಆದವು, ಯಾವ್ಯಾವ ಕಾಲಕ್ಕೆ ಬದಲಾವಣೆಯನ್ನು ಹೊಂದಿದ್ವು ಅನ್ನುವಂಥದ್ದನ್ನು ಅಭ್ಯಾಸವನ್ನು ಮಾಡ್ತೀವಿ. ಘಟಕ 2 ಸಮಾಸ ಪ್ರಕರಣ. ಘಟಕ 2ರಲ್ಲಿ ಕೇಶಿರಾಜನ ಸೂತ್ರಗಳಿಗೆ ಅನುಗುಣವಾಗಿ ನಾವು ಸಮಾಸ ಪ್ರಕರಣವನ್ನು ಅಭ್ಯಾಸ ಮಾಡ್ತೀವಿ. ಯಾವ ರೀತಿ ನಾವು ಕರ್ಮಧಾರೆ, ತತ್ಪುರುಷ, ದ್ವಿಗು ಸಮಾಸ ಇವೆಲ್ಲ ಹೇಳ್ತೀವಲ್ಲ, ಆ ಸಮಾಸಗಳನ್ನು ಕೇಶಿರಾಜನ ವ್ಯಾಕರಣ ದೃಷ್ಟಿಯಿಂದ ಏನು ಅಂತಂದರೆ ಅಲ್ಲಿ ಅಭ್ಯಾಸ ಮಾಡ್ತೀವಿ. ತದನಂತರ ಬರುವಂಥದ್ದು ಆಖ್ಯಾತ ಪ್ರಕರಣ. ಕೇಶಿರಾಜನ ಆಖ್ಯಾತ ಪ್ರಕರಣಗಳ ಕುರಿತು ಏನನ್ನ ಸೂತ್ರಗಳನ್ನು ಹೇಳಿದ್ದಾನೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿದರೆ, 4ನೇದಾಗಿ ಧಾತು ಪ್ರಕರಣವನ್ನು ಕುರಿತು ನಾವು ಅಭ್ಯಾಸವನ್ನು ಮಾಡ್ತೀವಿ. ಇದಕ್ಕಾಗಿ ಅಂತಲೇ ಏನು ಅಂದರೆ ವಿಶ್ವವಿದ್ಯಾಲಯ ನಿಗದಿತ ಪಠ್ಯವನ್ನು ಏನು ಅಂದರೆ ಇಟ್ಟಿರುವಂಥದ್ದು ಶಬ್ದಮಣಿ ದರ್ಪಣ ಸಂಗ್ರಹ ಅಂತ. BD ಸಾಸ್ನೂರ್ ಅವರು ಮತ್ತು ಡಾಕ್ಟರ್ MM ಕಲಬುರ್ಗಿಯವರ ಒಂದು ಪಠ್ಯವನ್ನು ಇಟ್ಟಿದ್ದಾರೆ. ಸಮಾಜ ಪುಸ್ತಕಾಲಯ, ಧಾರವಾಡ, ಇಲ್ಲೂ ನಿಮಗೆ ಇದು ಲಭ್ಯ ಆಗುವಂಥದ್ದು. ಈ ವಿಷಯಕ್ಕೆ ಅನುಗುಣವಾಗಿಯೇ ಆ ಪ್ರಕರಣಗಳ ಸೂತ್ರಗಳನ್ನು ಏನಂದ್ರೆ ಆಯ್ಕೆ ಮಾಡಿ ಬೋಧಿಸಬೇಕು ಅಂತ ಹೇಳಲಾಗಿದೆ. ಇನ್ನು ಈ ಶಬ್ದಮಣಿ ದರ್ಪಣಕ್ಕೆ ಸಂಬಂಧಪಟ್ಟಂಥ ಅನೇಕ ಪರಾಮರ್ಶನ ಗ್ರಂಥಗಳು, ರೆಫರೆನ್ಸ್ ಬುಕ್ಗಳನ್ನು ಸಹ ನಿಮಗಿಲ್ಲಿ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಮತ್ತು ವ್ಯಾಕರಣ ಒಂದು ವಿವೇಚನೆ, K ಕುಶಾಲಪ್ಗೌಡ ಅವ್ರದ್ದು. ಕನ್ನಡ ವ್ಯಾಕರಣ ಮತ್ತು ಭಾಷೆ, VG ಪೂಜಾರಿ. ಕೇಶಿರಾಜನ ಶಬ್ದಮಣಿ ದರ್ಪಣ ವಿಳಾಸ, V ಶಿವಾನಂದ್. ಹಳೆಗನ್ನಡ ವ್ಯಾಕರಣ, TV ವೆಂಕಟಾಚಲ ಶಾಸ್ತ್ರಿ. ಕನ್ನಡ ಕೈಪಿಡಿ ಸಂಪುಟಗಳು, KV ಪುಟ್ಟಪ್ಪ. ಪ್ರಾಚೀನ ಕನ್ನಡ ವ್ಯಾಕರಣಗಳು, MV ಸೀತಾರಾಮಯ್ಯ. ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ, DN ಶಂಕರ್ ಭಟ್. ಕನ್ನಡ ಭಾಷೆಯ ಕಲ್ಪಿತ ಚರಿತ್ರೆ, DN ಶಂಕರ್ ಭಟ್ ಅವ್ರದ್ದು. ಕನ್ನಡ ವ್ಯಾಕರಣ ಪರಂಪರೆ ಮೇಲೆ ಸಂಸ್ಕೃತದ ಪ್ರಭಾವ, ಶ್ರೀ ಕೃಷ್ಣ ಭಟ್. ಹೀಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಅನೇಕ ಪರಾಮರ್ಶನ ಗ್ರಂಥಗಳನ್ನು ನೀವು ಲೇಖನಗಳನ್ನು ಸಹ ಗಮನಿಸಬಹುದು. ಮುಂದಿನ ದಿನಮಾನಗಳಲ್ಲಿ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ತರಗತಿಗಳನ್ನು ನಾನು ಮಾಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಗಮನಿಸ್ತಾ ಇರಬೇಕು. ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.